ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ಜನರು ಏನೇನೋ ಮಾತನಾಡುತ್ತಿದ್ದಾರೆ. ಅವ್ಯಾಚ್ಯ ಶಬ್ದಗಳಿಂದ ಬೈತಾ ಇದ್ದಾರೆ. ತನಿಖೆಗಳನ್ನ ಮಾಡುತ್ತಿದ್ದರೂ ಯಾವುದೇ ತರನಾದ ಸರಿಯಾದ ಕುರುಹುಗಳು ಸಿಗ್ತಾ ಇಲ್ಲ. ಆದರೂ ಧರ್ಮಸ್ಥಳದ ಬಗ್ಗೆ ವಿವಿಧ ಬಗೆಯ ಚರ್ಚೆಗಳು ನಡೆಯುತ್ತಿರುವುದು ವಿಷಾದನೀಯವೇ ಸರಿ. ಧರ್ಮಸ್ಥಳದ ಮಂಜುನಾಥನಿಂದ ಸಾವಿರಾರು ಕುಟುಂಬಗಳು ಸುಂದರವಾಗಿ ಬಾಳ್ತಾ ಇದ್ದಾರೆ. ಕುಟುಂಬ ಸುಂದರವಾಗಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಈಗ ಈ ತರ ಎಲ್ಲ ನಡೆಯುತ್ತಿರುವುದನ್ನು ನಿಜಕ್ಕೂ ವಿಪರ್ಯಾಸವೇ ಸರಿ ಎಂದು ವಿಜಯಪುರದಲ್ಲಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಜನಸಾಗರವೇ ಹರಿದು ಬಂದಿತ್ತು. ಧರ್ಮಸ್ಥಳದ ಬಗ್ಗೆ ಏನೆಲ್ಲ ಹೇಳ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ಈ ರಿಪೋರ್ಟ್ನಲ್ಲಿ. ವಾಸ್ತವ್ ಟಿವಿ ಗ್ರೌಂಡ್ ರಿಪೋರ್ಟ್, ವಿಜಯಪುರ್. ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ನಾಣ್ಣುಡಿ ಇದೆ. ಸನಾತನ ಹಿಂದೂ ಧರ್ಮದಲ್ಲಿ ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ. ಎಲ್ಲಿ ನಾರಿಯರ ವಾಸ ಇರ್ತದೋ ಅಲ್ಲಿ ದೇವಿ ದೇವತೆಗಳು ನೆಲೆಸಿರ್ತಾರೆ ಅಂತ ಈ ಪ್ರತಿಭಟನೆಯಲ್ಲಿ ಬಂದಂತ ಸಮಸ್ತ ನಮ್ಮ ನಾರಿ ಶಕ್ತಿಗೆ ನಾನು ಧರ್ಮಸ್ಥಳದ ಭಕ್ತಾದಿಗಳ ಪರವಾಗಿ, ವೇದಿಕೆಯ ಪರವಾಗಿ, ಎಲ್ಲ ಗುರುಗಳ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೆ. ಅಚ್ಚರಿ ಆಗ್ತದ. ಇವತ್ತಿನ ಈ ನಾರಿ ಶಕ್ತಿಯಲ್ಲಿ ನಾನು ನೋಡ್ತಾ ಇದ್ರೆ ಪೂಜ್ಯರು ಕೂಡ ಹೇಳ್ತಾ ಇದ್ರು, ಇದಕ್ಕೆ ತಾನೇ ರಾಘವರ ಮೇಲ್ ಬರ್ರಿ ಅಂತ ಹೇಳಿ. ನೋಡ್ತಾ ಇದ್ರೆ ನನಗೆ ಅಚ್ಚರಿ ಆಗ್ತದ, ಅಷ್ಟೇ ಖುಷಿ ಆಗ್ತಾ ಇದೆ. ಜಾತಿ, ಮತ, ಪಂಥ, ಪಕ್ಷ ಭೇದ ಮರೆತು ಎಲ್ಲ ನಾರಿಯರು ಇಲ್ಲಿ ಬಂದಿದ್ರಲ್ಲ, ವೀರೇಂದ್ರ ಹೆಗಡೆ ಅವರು ನಿಮಗಾಗಿ ಏನು ಮಾಡಿದ್ದಾರೆ ಅನ್ನೋದು ಇದರ ಮೇಲೆ ಗೊತ್ತಾಗ್ತದೆ. ಪ್ರತಿಯೊಂದು ಬಡ ಮಹಿಳೆಗೆ, ಕುಟುಂಬಕ್ಕೆ, ಸ್ವಸಹಾಯ ಗುಂಪುಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ಬಗ್ಗೆ. ಅಂತವರ ಮೇಲೆ ನೀವು ಆರೋಪ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ. ಯಾರು ಆರೋಪ ಮಾಡು? ಮಾನ್ಯರು ಗಿರೀಶ್ ಮಟ್ಟಣ್ಣವರ್, ಮಾನ್ಯ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಆಗ್ರಹ ಮಾಡ್ತೀನಿ, ವೇದಿಕೆಯ ಪರವಾಗಿ ಪವಿತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದದ ಕೆಳಗಡೆ ನಿಂತು ಆಗ್ರಹ ಮಾಡ್ತೀನಿ. ಗಿರೀಶ್ ಮಟ್ಟಣ್ಣವರ ಇತಿಹಾಸ ಒಂದು ಸ್ವಲ್ಪ ಕಲಿಕೆ ನೋಡ್ರಿ. ಶಾಸಕರ ಭವನದ ಮುಂದೆ ಬಾಂಬ್ ಬಿಟ್ಟು ತನ್ನ ಹೆಸರು ಮಾಡ್ಕೊಳ್ಳಿಕ್ ಹೋದಂತ ವ್ಯಕ್ತಿ ಗಿರೀಶ್ ಮಟ್ಟಣ್ಣವರು. ಅಂತ ಒಬ್ಬ ನಾಲಾಯಕನ ಮಾತುಗಳನ್ನು ಕೇಳಿ ನೀವು ಯಾರೋ ಒಬ್ಬ ಅನಾಮಿಕನ ತಂದು 13 ಸ್ಥಳಗಳನ್ನು ಗುರುತಿಸ್ತೀರಿ. ಅಚ್ಚರಿ ಆಗ್ತದೆ ನಿಮಗೆಲ್ಲ. ಇನ್ನೊಂದು ಮಾತನ್ನು ನಾನು ಹೇಳ್ತೀನಿ. GPR, ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್, ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಹಿಂದೂಗಳ, ಜೈನರ ಭಾವನೆಗಳಿಗೆ ಧಕ್ಕೆ ತರೋಗೋಸ್ಕರ ಆ ಮಷೀನ್ ಅನ್ನು ಸರ್ಕಾರ ತಂದಿದೆ. ಎಂತ ದುರ್ದೈವ್ರಿ. ಇದಕ್ಕೆ ತಾನೇ ನನ್ನ ಮಿತ್ರರು ಹೇಳ್ತಾ ಇದ್ರು, ಉಮೇಶ್ ಅವರು ಎಲ್ಲ ಮಾತನಾಡಿದಂತ ಅರುಣ್ ಶಾಪೂರ್ ಅವರು ಇರ್ಬೋದು, ಈ ಎಲ್ಲಾ ಅನಾಮಿಕರು, ಗಿರೀಶ್ ಮಟ್ಟಣ್ಣವರು, ಅವ ಒಬ್ಬವ ಲೋಫರ್ ಯೂಟ್ಯೂಬ್ ಸಮೀರ್, ಇವರ ಮೇಲೆ ಸಂಪೂರ್ಣ ತನಿಖೆ ಆಗಬೇಕು. ಕೇವಲ SIT ಇಂದ ಮಾಡಬೇಡ್ರಿ ಮುಖ್ಯಮಂತ್ರಿಗಳೇ, NIA ಹಾಗೂ CBI ಇಂದ ನೀವು ತನಿಖೆ ಮಾಡ್ರಿ ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ. ಇಲ್ಲಿ ನೋಡ್ರಿ, ಇವತ್ತು ಪಾಪ ನನಗೊಬ್ಬ ಹೆಣ್ಣು ಮಗಳು ಹೇಳ್ತಾ ಇದ್ರು ಬರಬರ್ತಾ ಪ್ರತಿಭಟನೆಯಲ್ಲಿ. ನಾನು ಆಸಿಫರ್ ವಾಲಿಕರ್ ಅವರು ಮಾತನಾಡ್ತಾ ಇದ್ದೀವಿ, ಸರ್ ಬಹಳ ನಮ್ಮ ಯಾವುದೇ ಧರ್ಮ ನೋಡಿಲ್ಲ ವೀರೇಂದ್ರ ಹೆಗಡೆ ಅವರು ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೂ ಕೂಡ, ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳಿಗೂ ಕೂಡ ಸಹಾಯ ಮಾಡಿದ್ದಾರೆ. ಜೈನ್, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರಿಗೂ ಸಹಾಯ ಮಾಡಿದಂತಹ ವ್ಯಕ್ತಿ ವೀರೇಂದ್ರ ಹೆಗಡೆ ಅವರು. ಅಂತವರ ಮೇಲೆ ನೀವು ಆಪಾದನೆ ಮಾಡ್ತೀರಿ. ನಾಳೆ ಹೇಳಿದ್ರಿ ಇದೇ ಉಮೇಶ್ ಅವರು, ನಾಳೆ ರಾಘವಂಡಿಗೇರಿ ಬಂದು ಇನ್ನೊಂದು ಕಡೆ ಎಲ್ಲ ಜಾಗ ತೋರಿಸ್ತಾನಪ್ಪ. ಮಾನ್ಯ ಮುಖ್ಯಮಂತ್ರಿಗಳೇ, ಅದನ್ನ ಸತ್ಯ ಶೋಧನೆ ಮಾಡ್ಲಿಕ್ಕೆ ನೀವು ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ತರ್ತೀರಾ? ಇನ್ನೊಬ್ಬ ಬರ್ತಾನೆ, ನಾಳೆ XYZ ಬರ್ತಾನೆ, ಆ ಮಸೀದಿ ಕೆಳಗಡೆ ಇರ್ತಾನೆ, ಒಂದು ದರ್ಗಾ ಕೆಳಗಡೆ ಇರ್ತಾನೆ, ಒಂದು ಗುಡಿ ಕೆಳಗಡೆ ಇರ್ತಾನೆ, ಒಂದು ಚರ್ಚ್ ಕೆಳಗಡೆ ಇರ್ತಾನೆ. ಅದನ್ನ ಎಲ್ಲಾನು ನೀವು ತನಿಖೆ ಮಾಡ್ಕೊಂಡು ಕೊಡ್ತೀರಿ. ಬಡವರು ಹೊಟ್ಟಿ ತುಂಬು ಕೆಲಸ ಮಾಡ್ರಿ ಮುಖ್ಯಮಂತ್ರಿಗಳೇ, ಬಡವರು ಹೊಟ್ಟಿ ತುಂಬು ಕೆಲಸ ಮಾಡ್ರಿ. ದಾರಿ ಹೋಗರ ಮಾತು ಕೇಳಿ, ಅಮಾಯಕರ ಮಾತು ಕೇಳಿ ಇಷ್ಟು ಜನರು ಹೊಟ್ಟಿ ಮೇಲೆ ನೀವು ವೀರೇಂದ್ರ ಹೆಗಡೆ ಅವರಿಗೆ, ಧರ್ಮಸ್ಥಳದ ಭಕ್ತಾದಿಗಳಿಗೆ ನೀವು ಪೆಟ್ಟು ಕೊಟ್ಟಿಲ್ಲ. ಸಮಸ್ತ ರಾಷ್ಟ್ರ ಭಕ್ತರಿಗೆ ಜಾತ್ಯತೀತವಾಗಿ ಇವತ್ತು ಕರ್ನಾಟಕದ ಸರ್ಕಾರ ಪೆಟ್ಟು ಕೊಟ್ಟಿದೆ. ಅರ್ಥ ಮಾಡಬೇಕು. ಇದೊಂದು ಭಾರತ ಪುಣ್ಯ ಭೂಮಿ. ಈ ಭಾರತ ಹೇಳ್ತದೆ, ಹಿಂದೆ ಒಬ್ಬ ನಮ್ಮ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಹೇಳ್ತಾರೆ, ಭಾರತ್ ಕೋಯಿ ಭೂಮಿ ಕಾ ಟುಕड़ा नहीं है, भारत कोई भूमि का टुकड़ा नहीं है, भारत एक जीता जागता राष्ट्र पुरुष है. ये वंदन की धरती है, अभिनंदन की धरती है. ये अर्पण की भूमि है, ये तर्पण की भूमि है.
इसकी नदी नदी हमारे लिए गंगा है, इसका कंकर कंकर हमारे लिए शंकर है। हम जिएंगे तो इस भारत के लिए, मरेंगे तो भी इस भारत के लिए। मरने के बाद भी गंगा जल में बहती हुई हमारी अस्थियों को कोई कान लगाकर सुनेगा तो एक ही आवाज आएगी, भारत माता की जय, भारत माता की, भारत माता की, वंदे वंदे। श्री क्षेत्र धर्मस्थಳ के, श्री क्षेत्र धर्मस्थಳ के ಮಂಜುನಾಥ ಸ್ವಾಮಿ ಅವರಿಗೆ, ವೀರೇಂದ್ರ ಹೆಗಡೆ ಅವರಿಗೆ ಭಾರತ್ ಮಾತಾ ಕಿ. ಜಗತ್ತಿನ ನಾವು ಮನೆ ನಡೆಸ್ತೀವಿ, ಮನೆ ನಡೆಸೋರು ಮನೆ ಹಿರಿಯಾಗಿ ಲೆಕ್ಕ ಹೇಳಂಗಿಲ್ಲ. ಹೆಗಡೆ ಅವರು ಪ್ರತಿ ತಿಂಗಳು ಹೋಗಿ ಮಂಜುನಾಥ ಸ್ವಾಮಿಗೆ ಲೆಕ್ಕ ಒಪ್ಪಿಸ್ತಾರ. ಇದು ಹಿಂಗಾಯ್ತು, ಇದು ಹಿಂಗಾಯ್ತು. ನಾನು ತುಂಬಾ ಆತ್ಮೀಯವರಿಗೆ ನಾ ಬಾಳ ಅವ್ರನ್ನ ಸಮೀಪದಿಂದ ಬಲ್ಲೆ. ಒಂದು ಬೆತ್ತ ತಂದಿದ್ದು ಲೆಕ್ಕ ಸಿದ್ದವ್ರು ಕೊಡ್ತಾರ, ಇದು ಲೆಕ್ಕ ಸಿಸಿಎಲ್ ಬೆತ್ತಿರ್ತಾವ, ನೀರು ಮುಟ್ಟಲ್ಲ ರೊಕ್ಕಲ್ಲ ಅಂತ ಒಬ್ಬ ವ್ಯಕ್ತಿ ಮೇಲೆ ಯಾವುದೇ ತಿಮ್ಮರವಡಿ ನಾವು ಆರೋಪ ಮಾಡ್ತಾರ. ಸರ್ಕಾರದ ಸ್ವಾರ್ಥದವ್ರು ಇದು ಎಂತ ದುರ್ದೈವ ಇರ್ಬೇಕಂತ. ಇಷ್ಟೆಲ್ಲ ಜನರ ಬಲಿಗೆ ದೀಪ ಹಚ್ಚಿದ ವ್ಯಕ್ತಿ ಶ್ರೀ ವೀರೇಂದ್ರ ಹೆಗಡೆ ಅವರು. ಅವರಿಗೆ ನಡೆದಾಡೋ ಮಂಜುನಾಥ ಅನ್ನತೇಳಿ ಅವ್ರು ಎಲ್ಲಿ ಹೇಳಿಲ್ಲ. ನಾನು ಮಹಾಪುರುಷ ಅಥವಾ ನಾನು ಸಂಭೂತ ದೇವಾಂಶ ಸಂಭೂತ ಎಲ್ಲಿ ಹೇಳಿಲ್ಲ. ನಾವು ಅವ್ರನ್ನ ಅಭಿಮಾನದಿಂದ ನಡೆದಾಡೋ ಮಂಜುನಾಥ ಅಂತ ಕರಿತೀವಿ. ಅದನ್ನ ನಮ್ಮ ಬಾಯಿಯೊಳಗೆ ಹಾಕಿದ್ದು ಸ್ವತಃ ಮಂಜುನಾಥ ಸ್ವಾಮಿ. ನೋಡ್ರಿ, ಮಂಜುನಾಥ ಸ್ವಾಮಿಗೆ ಯಾರು ಅನ್ಯಾಯ ಮಾಡ್ಯಾರಲ್ಲ, ಧರ್ಮಸ್ಥಳಕ್ಕೆ ಯಾರು ಅನ್ಯಾಯ ಮಾಡ್ಯಾರ, ಯಾರು ಇವತ್ತು ಪಿಕ್ಚರ್ದಾಗಿಲ್ಲ, ಎಲ್ಲರೂ ಹಾಳಾಗಿ ಹೋಗ್ಯಾರ. ಹಂಗ ಇವರು ಹಾಳಾಗಿ ಹೋಗ್ತಾರೆ, ಸಾಧಿಸಿಲ್ಲ. ನಿನ್ನೆ ಒಬ್ಬ ಹೋಗ್ಯಾನ, ಇಲ್ಲಿ ಸ್ವಲ್ಪ ದಿವಸದಾಗ ಪೂರ ಹಾಳಾಗಿ ಹೋಗ್ತದೆ ನೋಡ್ಕೊತೀನಿ. ನನ್ನ ಮನಸ್ಸು ಹುರಿದು ಹೇಳ್ತಾ ಇದ್ದೀನಿ ಎಲ್ಲರಿಗೂ. ನಾನು ಒಂದು ಇದ್ರ ಕೊಡಕ್ಕೆ ಎಲ್ಲರೂ ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಇಡ್ರಿ, ಏನೂ ಆಗಂಗಿಲ್ಲ. ಇವ್ರೆಲ್ಲರೂ ಹಾರಿ ಹೋಗ್ತಾರ, ಗಟ್ಟಿದು ತುಳಿತಾವ, ಜೋಳಿದು ಹಾರ್ತಾವ. ಎಲ್ಲರಿಗೂ ಧನ್ಯವಾದಗಳು. ಈ ಧರ್ಮ ಈ ದೇಶದೊಳಗೆ ಶಾಂತಿಯುತವಾಗಿ ಬದುಕುವಂತ ವ್ಯವಸ್ಥೆಯನ್ನು ಹಾಳಗಿಡ್ಬೇಕಂತ ಹೇಳ್ತಿಲ್ಲ. ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತ ಈ 4 ಜನರ ಮೇಲೆ ಮೊದಲು ಸರ್ಕಾರ ಅವ್ರ ಮೇಲೆ ಕ್ರಮ ತಗೋಬೇಕಾಗಿದೆ. ಆ ಕ್ರಮ ಬಿಟ್ಟು ಅವ್ರು ಹೇಳದಲ್ಲಿ ಅಲ್ಲಿದ ಇಲ್ಲದ 16 ಜಾಗ ಅಂದ್ರೆ SIT ತನಿಖೆ ನೇಮಕ ಆಲ್ರೆಡಿ ಸರ್ಕಾರ ಹೇಳ್ತದೆ. SIT ತನಿಖೆ ಆದ್ಮೇಲೆ ವರದಿ ಬರಲಿ. ಆ ವರದಿ ಬರೋಕ್ಕಿಂತ ಪೂರ್ವದಲ್ಲಿ ನೀವು ಒಂದು 4-5 ಯೂಟ್ಯೂಬ್ ಚಾನಲ್ಗಳು ಹಿಡ್ಕೊಂಡು ಇಲ್ಲಿ ಇಲ್ಲದ ಅದೇರಿ ಅಲ್ಲಿಗಿರಿ ಇಲ್ಲಿ ಸಿಕ್ತು ಅಲ್ಲಿ ಸಿಕ್ತು ಅಂತ ಹೇಳಿ ನೀವು ಏನು ಅಪಪ್ರಚಾರ ಮಾಡ್ಲಾಗ್ತೀರಿ. ಇದನ್ನೇನು ಹೆಗಡೆಯವ್ರು ಮಾಡಂತ ಹೇಳ್ತೀರ? ಇದನ್ನೇನು ಮಾಡ್ಯಾರ? ಅದೇ ಸತ್ಯಾಸತ್ಯತೆ ತಿಳಿಯಬೇಕಂತ SIT ನೇಮಕ ಮಾಡ್ಯಾರ. ದಯಮಾಡಿ ಸರ್ಕಾರ ಜಾಗೃತಗೊಂಡು ಈ ಸಣ್ಣ ಸಣ್ಣ ಇಂಥ ಕ್ರಿಮಿನಲ್ಗಳು ಯೂಟ್ಯೂಬ್ ಮಾಧ್ಯಮ ಮುಖಾಂತರ ಬ್ಲಾಕ್ ಮೇಲ್ ಮಾಡುವಂತ ಏನು ಯೂಟ್ಯೂಬ್ ಚಾನಲ್ಗಳು ಅವ್ರ ಮೇಲೆ ಕಡಿವಾಣ ಹಾಕ್ಲಕ್ಕ ಒಂದು ಕಾಯ್ದೆ ನಿರ್ಮಿಸಬೇಕಂತ ಹೇಳಿ ಈ ವೇದಿಕೆ ಪರವಾಗಿ ಹಾಗೂ ಜನರ ಪರವಾಗಿ ನನ್ನ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದೇನೆ. ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಶೀತಲ್ ಕುಮಾರ್ ಓಜಿಯವರು ಹಾಗೂ ಜೈನ್ ಸಮಾಜದ ಪ್ರಮುಖರಾದಂತ ಮಹಾವೀರ್ ಪಾಲೇಕರು, ಬೇರೆ ಸಮಾಜದ ಹಿರಿಯರಾದ ನಾಗರಾಜ್ ಅವರು ಎಲ್ಲರ ಜೊತೆಗೆ ಹೋಗಿ ನಾನು ವಿನಂತಿ ಮಾಡಿಕೊಂಡೆ. ಸರ್, ಜೈನ ಸಮುದಾಯ ನಮ್ಮಲ್ಲಿ ಒಂದು ಬಹಳ ಸಣ್ಣ ಸಮುದಾಯದ, ಆ ಸಮುದಾಯಕ್ಕೆ ನಾವೆಲ್ಲರೂ ಕೂಡ ಬೆಂಬಲ ಕೊಡಬೇಕಾಗ್ತದೆ. ಅವ್ರು ದಿಗಂಬರದಾರ ತಂದ್ರು, ಶ್ವೇತಾಂಬರದವ್ರು ಕೇಳಿದೆ, ವೀರಶೈವದವ್ರು ಕೇಳಿದೆ, ಇತರ ಎಲ್ಲ ಸಂಘ ಸಂಸ್ಥೆಗಳನ್ನು ಕೇಳಿ ಎಲ್ಲರನ್ನೂ ಒಗ್ಗಟ್ಟು ಮಾಡಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಡೆಯುವಂತಹ ಈ ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ನಾವೇನು ಮನವಿ ಸಲ್ಲಿಸಕ್ಕೆ ಹೋದೆವು, ಇದು ಧರ್ಮಸ್ಥಳ ಮಂಜುನಾಥಗೆ ನಾವು ಸಲ್ಲಿಸುವಂತಹ ಒಂದು ಭಕ್ತಿ ಅಂತ ಹೇಳ್ತಿಸಿಲ್ಲ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ಮನದಲ್ಲಿ ನೆನೆದು ಧರ್ಮಸ್ಥಳದ ಮಂಜುನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸಿ ಹಾಗೂ ವೀರೇಂದ್ರ ಹೆಗಡೆಯವರ ದಂಪತಿಯವರ ಪಾದಗಳಿಗೂ ನಮಸ್ಕರಿಸಿ, ಇವತ್ತೇನು ಕರ್ನಾಟಕದಲ್ಲಿ ಆಗಬಾರ್ದಂತ ಘಟನೆ ಆಗಿದೆ. ಅದು ಏನು ಅಂದ್ರೆ ಒಳ್ಳೆ ಒಬ್ಬ ದೇವರಂತ ಮನುಷ್ಯನಿಗೆ ಮುಖಕ್ಕೆ ಮಸಿ ಪಡೆದು ಅವರನ್ನ ಅಸಹ್ಯ ಮಾಡುವಂತ ಕೆಲಸ ನಡೆದಲ್ಲ. ಅದರ ಸಲುವಾಗಿ ಇವತ್ತು ನಾವು ಪ್ರತಿಭಟನೆ ನಡೆಸಿದ್ದೆವು. ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಎಲ್ಲ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ, ಕೂಡಿದಂತ ಧರ್ಮಸ್ಥಳದ ಎಲ್ಲ ನಮ್ಮ ಭಕ್ತಾದಿಗಳು, ಅವರಿವರೆಲ್ಲದ ಎಲ್ಲ ಭಕ್ತಾದಿಗಳು ಸೇರಿದಂತೆ ಇವರೆಲ್ಲರಿಗೂ ನಮಸ್ಕರಿಸಿ ನಾನು ಒಂದೇ ಮಾತು ಹೇಳ ಬಯಸ್ತೀನಿ. ದೊಡ್ಡವರು ಹೇಳ್ತಾರೆ, ಏನ್ ಹೇಳ್ತಾರಂದ್ರ ಒಳ್ಳೇದನ್ನು ಮಾಡ್ರಿ, ಒಳ್ಳೇದನ್ನು ಮಾಡೋದಾಗ್ಲಿಲ್ಲ ಅಂದ್ರೆ ಕೆಟ್ಟದ್ದನ್ನು ಮಾಡಬೇಡ್ರಿ, ಕೆಟ್ಟದ್ದು ಮಾಡ್ಲಿಲ್ಲ ಅಂದ್ರೆ ಒಳ್ಳೇದು ಮಾಡಿದಕ್ಕಿಂತ ಹೆಚ್ಚಿಗೆ ಅಂತ ಹೇಳ್ತಾರೆ. ಹಂಗೇನದ ನಾನು ಇವ್ರಿಗೆಲ್ಲ ದುಷ್ಟರಿಗೆ ಏನ್ ಹೇಳುದಂದ್ರ ಒಳ್ಳೇದು ಮಾಡುವಾಗ್ಲಿಲ್ಲ ಅಂದ್ರೆ ಸುಮ್ಮನೆ ಇರ್ರಿ, ಕೆಟ್ಟದ್ದು ಮಾಡಬೇಡ್ರಿ. ಯಾಕಂದ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅವರ ಆಶೀರ್ವಾದದಿಂದ
ನಮ್ಮ ವೀರೇಂದ್ರ ಹೆಗಡೆ ಅವರು ಏನ್ ಕೆಲಸ ಮಾಡ್ಯಾರಂದ್ರ ಇವತ್ತಿನ ಕೂಡಿದಂತ ಜನ ನೋಡಿದರೆ ಗೊತ್ತಾಗ್ತದ. ಸರ್ವಪ್ರತಿನಿಧಿ ದಲಿತರು, ಬಡವರು ಎಲ್ಲರಿಗೂ ಒಂದು ಒಳ್ಳೆ ಮಾರ್ಗ ತೋರಿಸಿ ಎಲ್ಲರಿಗ ಬಾಳಲ್ಲಿ ಬೆಳಕು ಮೂಡಿಸಿದಂತ ವ್ಯಕ್ತಿ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು. ಇವತ್ತು ಅವರ ಮಕ್ಕಕ್ಕೆ ಮಸಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ, ನಿಮಗೆ ಎಂದೂ ಜಯ ಆಗುದಿಲ್ಲ, ಇದು ಎಂದೂ ಇದು ಆಗುದಿಲ್ಲ. ತಾವೇನದ ಈಗಾಗಲೇ ತನಿಖೆ ನಡೆಸಿರಿ, ತನಿಖೆಯಲ್ಲಿ ಏನಾಗ್ಯದ ತಮಗೆಲ್ಲ ಗೊತ್ತು. ಏನೂ ಇಲ್ಲ. ಏನಾದ್ರೂ ಅವರು ತಪ್ಪು ಮಾಡಿದ್ರೆ ತನಿಖೆಯಲ್ಲಿ ಬರ್ಬೇಕಲ್ಲ, ಏನು ತಪ್ಪೇ ಆಗಿಲ್ಲ ಅಂದಾಗ ಯಾಕೆ ಬರ್ತದ? ಅದಕ್ಕೆ ಏನದ ಮೌನದಾರ ವೀರೇಂದ್ರ ಹೆಗಡೆ ಅವರು ಮೌನದಾರ ಅಂತಾರೆ. ಯಾಕದಾರ ಅಂದ್ರೆ ಅವ್ರು ಏನೂ ತಪ್ಪೇ ಮಾಡಿಲ್ಲ, ಮಾಡ್ಲಾರ ತಪ್ಪು ಯಾಕೆ ಮೈನಾಗ ಹಾಕೊಳ್ಳಿನ ಏನಾಗುದಾಕದ ತನಿಖೆಯಲ್ಲೇ ಗೊತ್ತಾಗ್ತದ ಅನ್ನೋ ದೃಷ್ಟಿ ಇಟ್ಕೊಂಡು ಅವ್ರು ಮೌನವಾಗಿದ್ದಾರೆ. ಅದಕ್ಕೆ ಏನದ ಅವರ ಪೂಜ್ಯರ ಒಂದು ಆಶೀರ್ವಾದ ಪಡೆದು ನಮ್ಮ ಬಾಳಿನಲ್ಲಿ ಬೆಳಕು ಮಾಡಿಕೊಂಡಂತ ಎಲ್ಲಾ ಜನರಿಗೆ ಇದು ತುಂಬಲಾರದಂತ ನಷ್ಟ ಆಗ್ಯದ, ತ್ರಾಸ ಆಗ್ಯದ. ಇದಕ್ಕೆ ಏನದ ಎಲ್ಲರೂ ಪ್ರತಿಭಟನೆ ಮಾಡಿದ್ರೆ ಏನ್ ಹೇಳ್ಬೇಕಂತಾರಂದ್ರ ಆ ಪೂಜ್ಯರ ಹಚ್ಚಿದಂತ ಕಲಕ ತೆಗಿರಿ, ತಗದು ಏನದ ಅವ್ರು ಒಳ್ಳೆಯವರು ಅಂತ ಹೇಳಿ ನಾವೆಲ್ಲ ಏನಿದು ಮಾಡ್ಕೊಂಡೆ. ಅದೇ ರೀತಿ ಆಶೀರ್ವಾದ ನಮಗೂ ಆಗ್ಲಿ. ಆ ಪೂಜ್ಯರ ಆಶೀರ್ವಾದ ಇಡೀ ಕರ್ನಾಟಕಕ್ಕೆ ಐತಿ. ಅಂತದ್ದೇನದ ಇವತ್ತು ಕೆಟ್ಟದನ್ನ ಮಾಡಿ ಬಯಸಿದ್ರೆ ಏನೂ ಆಗುದಿಲ್ಲ. ಕೆಟ್ಟದ್ದೇ ಆಗುದು, ಚಲೋನೇ ಆಗುದು. ಅದಕ್ಕೆ ವೀರೇಂದ್ರ ಹೆಗಡೆ ಅವರ ಹಿಂದೆ ನಾವು ಇಷ್ಟೆಲ್ಲ ಜನ ಅದೇವಲ್ಲ, ಒಟ್ಟು ಅವ್ರ ನಮ್ಮ ಬಾಳಿನ ಬೆಳಕಾಗಿ ಇರುವಂತ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೇವೆ. ಇದೇ ರೀತಿ ಏನದ ಇದನ್ನ ಪ್ರತಿಭಟನೆ ಮಾಡಿ ಏನದು ಮಾಡಕತ್ತಾರ ಅವ್ರಿಗೆಲ್ಲ ಜಯವಾಗಲಿ. ಅದೇ ರೀತಿ ವೀರೇಂದ್ರ ಹೆಗಡೆ ಅವರಿಗೂ ಜಯವಾಗಲಿ ಅಂತ ಹೇಳಿ ಮತ್ತೊಮ್ಮೆ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧರ್ಮೋ ರಕ್ಷತಿ ರಕ್ಷಿತಃ ಯತ್ರ ನಾರೇಶು ಪೂಜಂತಿ ತತ್ರ ರಮತಿ ದೇವತಾ ಅಂತಹ ಈಗ ನನ್ನ ಸಹೋದರರಾದಂತಹ ರಾಮು ಆಂಜನೇಯವರು ಹೇಳಿದರು. ಅದು ಅಕ್ಷರಶಃ ಸತ್ಯ. ಇಲ್ಲಿ ಬಂದಂತಹ ಇವತ್ತು ಏನು ನನ್ನ ಅಕ್ಕ ತಂಗಿಯಂದರು ಆಗ ತಾಯಿಯಂದರು ಬಂದಿದ್ದಾರಲ್ಲ, ಇವರೆಲ್ಲರ ಜೀವನ ನಡೀತಾ ಇರೋದು ಈ ಮಂಜುನಾಥ ಸಂಘದಿಂದ ಹೇಳಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಇಲ್ಲಿ ಬಂದಂತಹ ಈ ಪ್ರತಿಯೊಂದು ಮಾತೆಯರ ಗಂಡಂದಿರು ದುಡಿದುಕೊಂಡು ಏನೋ ದುಡಿಲಾರ್ದೆ ಕೆಲಸ ಮಾಡ್ಲಾರ್ದೆ ಮನೆ ಬಿಟ್ಟು ಅವರು ಮಕ್ಕಳನ್ನ ಹೆಣ್ಣನ್ನ ಬಿಟ್ಟು ತಿರುಗಾಡ್ತಿರ್ಬೇಕಾದ್ರೆ ಇವರಿಗೆ ಆಸೆ ಕೊಟ್ಟಂತದ್ದು ಒಂದು ಮಂಜುನಾಥ ಧರ್ಮಸ್ಥಳ ಸಂಘ ಅಂತ ನಾನು ಹೇಳ್ಬೋದು ಹೆಮ್ಮೆಯಿಂದ. ಯಾಕಂದ್ರೆ ಈ ಮಂಜುನಾಥ ಸಂಘದಿಂದ ನನಗೆ ಬಹಳ ದಿನದಿಂದ ಒಡನಾಟ ಇದೆ ಇವರ ಜೊತೆಗೆ ನನಗೆ. ಯಾಕಂದ್ರೆ ನಾನು ಪ್ರತಿಯೊಂದು ಇವರ ಕಾರ್ಯಕ್ರಮಕ್ಕೆ ನನ್ನ ಕರೀತಾರೆ. ನಾನು ಇವರೆಲ್ಲ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇರ್ತೀನಿ. ಒಕ್ಕೂಟಗಳನ್ನು ಮಾಡ್ತಾರೆ ಇವರು. ಆ ಒಕ್ಕೂಟದ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಕಾರ್ಯಕ್ರಮ ನಾನು ಹೋಗ್ತಾ ಇರ್ತೀನಿ. ಅಂತಹ ಒಂದು ಧರ್ಮಸ್ಥಳ ಧರ್ಮಾಧಿಕಾರಿಗಳ ಮೇಲೆ ಒಂದು ಷಡ್ಯಂತ್ರ ನಡೆಸಿದ್ದಾರೆ. ನಮ್ಮ ಹಿಂದೂ ಧರ್ಮವನ್ನ ತುಳಿದು ಹಾಕಬೇಕು, ಸನಾತನ ಧರ್ಮವನ್ನು ತುಳಿಬೇಕು. ಇವರಿಗೇನಾದ್ರೂ ಇಂಥದ್ದೊಂದು ಇದನ್ನು ಕೊಟ್ಟರೆ, ಅಪಮಾನ ಕೊಟ್ಟರೆ ಇವರು ಮೇಲೆ ಹೇಳುವುದಿಲ್ಲ ಅಂತ ಅವರು ತಿಳ್ಕೊಂಡಿದ್ದಾರೆ. ಅದೆಲ್ಲ ಸುಳ್ಳು. ಯಾಕಂದ್ರೆ ಇದನ್ನ ಧರ್ಮಸ್ಥಳದ ಮಂಜುನಾಥನೇ ನೋಡ್ತಾ ಇದ್ದಾನೆ. ಯಾವುದು ಸತ್ಯ ಯಾವುದು ಅಸತ್ಯ ಅಂತನ್ನ ಆ ಮಂಜುನಾಥನಿಗೆ ಗೊತ್ತಿದೆ. ಇಂಥ ದುಷ್ಟರು ಏನು ಹೇಳಿದ್ರು ಇದು ಯಾವಾಗ ಈಗ ನಡೆಯೋದಿಲ್ಲ. ಯಾಕಂದ್ರೆ ಇದು ನಡೀತಾ ಇರೋದು ಈಗಿಂದಲ್ಲ, ಪುರಾತನ ಕಾಲದಿಂದ ಇದು ನಡೀತಾ ಇದೆ. ನಮ್ಮ ಸನಾತನ ಧರ್ಮ ಯಾರು ಅಳಿಸಕ್ಕೆ ಸಾಧ್ಯ ಇಲ್ಲ. ನಮ್ಮ ಸನಾತನ ಧರ್ಮ ಎಂದು ಅಳೆಯೋದಿಲ್ಲ. ಎಲ್ಲ ನಮ್ಮ ಹಿಂದೂಗಳು ಒಗ್ಗಟ್ಟಾಗಿದ್ದೀವಿ ನಾವು. ಯಾರಿಗೂ ಈ ನಮ್ಮ ಸನಾತನ ಧರ್ಮದ ವಿರುದ್ಧವಾಗಿ ಮಾತಾಡಿದರೆ ಅವತ್ತು ನಾವು ಯಾರು ಅವಕಾಶ ಮಾಡಿಕೊಡುವುದಿಲ್ಲ ಅಂತ ಹೇಳಿ ಇವತ್ತು ನನಗೆ